ಬೇಸ್ ಬರಂಗಿಲ್ಲ ಗೊತ್ತಾಗಿರಂಗಿಲ್ಲ ಏನ್ ಗೊತ್ತಿಲ್ಲ ಹಂಗೆ ಸುಮ್ಮನೆ ಬೇಕಾಗಿಲ್ಲ ನಮ್ಗೆ ಹೇಳು ಸರ್ ಆದೇಶ ನೀವು ಒಪ್ಕೊಂಡ್ರಿ ಅಲ್ಲ ಒಪ್ಕೊಂಡ್ರಿ ನೀವು ಗೊತ್ತಿಲ್ಲ ಅಂತಂದ್ರೆ ಹೆಂಗ್ ಮಾಡಾರಿ ಸರ್ ಎಲ್ಲರೂ ಮಾಡಬೇಕಲ್ಲ ಬರೀ ಅರ್ಧ ಬಂದಿದೆ ಅಷ್ಟೇ ಹೆಂಗ್ ಮಾಡ್ತೀರಾ ಬಾಬೋರ ಈಗ ಬರೀ 6 ಮಂದಿ ಮಾಡಿಲ್ಲ 6 ಮಂದಿ ಜೊತೆಗೆ ಮಾಡಿಲ್ಲ ನಿಮ್ಗೆ ಹೇಳ್ತೇನೆ ನಿಮ್ಮ ತೊಂದರೆಯನ್ನು ನಾನು ಎಲ್ಲ ಈಗ ಕೇಳ್ತೇನೆ. ಈಗ ಅವರು ಮಾನ್ಯ ಕಮಿಷನ್ ಮಾಡಿದ್ದಾರೆ. ಹಳಬರು ಇದ್ದಂತ ಜಡ್ಡರ್ಸಿ ಹಾಗೂ ಇವರು ಯಾರು ಹೊಸಬರು ಬಂದರು ಅವ್ರ ಜೊತೆಗೆ ಜಾಯಿಂಟ್ ಆಗಿ ಅವ್ರು ಕೆಲಸ ಮಾಡಬೇಕು. 3-4 ಒಬ್ಬರೇ ಜಡ್ಡಿಸ್ಗಳು ಅವ್ರಿಗೆ ಟೆಕ್ನಿಕಲ್ ಏನ್ ನಾಲೆಜ್ ಇಲ್ಲ. ಅವ್ರು ವಾಟರ್ ಬೋರ್ಡ್ ಇದು ಸೆಕ್ಷನ್ ದವ್ರವ್ರ ಈ ಜಡ್ಡೆಚ್ಗಳು ಏನ್ ನಾಲೆಜ್ ಇಲ್ಲ ಅವ್ರಿಗೆ ಹೆಂಗ್ ಕೆಲಸ ತಗೋಬೇಕ. ಈಗ ಒಳ್ಳೆ ಎಲ್ಲ ಕಮಿಷನರ್ ಎಲ್ಲ ಟೆಂಡರ್ ಕರ್ದಾರ ಕೆಲ್ಸಗಳು ನಡೆಯಂತ ಒಳ್ಳೆ ಕೆಲಸ ಮಾಡೋ ಅಂತೀರಿ ನೀವು ಕೆಲಸ ನಾಲೆಜ್ ಏನ್ ಮಾಡ್ಬೇಕು ನಾವು ಇವತ್ತು ಆದೇಶ ಮಾಡ್ಬೇಕು ಅವ್ರು ಹೊಳ್ಳಿ ಚಾರ್ಜ್ ತಗೋಬೇಕಲ್ಲಿ ಯಾವ ಆದೇಶ ಮಾಡ್ರಿ ನೀವು ಇವತ್ತು ಚಾರ್ಜ್ ತಗೋಬೇಕು ಅವ್ರು ಎಲ್ಲ ಸದಸ್ಯರು ಏನ್ ಹೇಳ್ತಾರೆ ನಿಮ್ ಚೇಂಬರ್ದಾಗ ಶಿವಾಜಿ ಕತೆ ದೊಡ್ಡದೈತೆ ಸಾಯಂಕಾಲ ಈಗ ಮಾಡ್ರಿ ಆದೇಶ ಮಾಡ್ರಿ ಒಂದು ಈ ತರ ಆದೇಶ ಮಾಡಿ ಅಂತ ಹೇಳ್ತಾರೆ. ಈ ತರ ಈಗ ಆದೇಶ ಮಾಡ್ರಿ 3 ಮಂದಿ ಬಗ್ಗೆ ಮಾಡ್ಯಾರ ಯಾರೇ ಇಲ್ಲ 12 ತಿಂಗಳೊಳಗೆ ಯಾರು ಚೆಕ್ ಮಾಡಿ ಎಲ್ಲರೂ ಹೊಳಿ ತಗೋಬೇಕು. ಮೀಟಿಂಗ್ ಮುಗಿದ ಮೇಲೆ ಆಲ್ ಪಾರ್ಟಿ ಲೀಡರ್ಸ್ ಮೀಟಿಂಗ್ ತಗೊಂಡು ಏನ್ ನಿರ್ಣಯ ತಗೊಳ್ತೀರ ಬಂಧನೆ ಮಾಡ್ಕೊಳ್ಳಿ. ಇಲ್ಲ ಈಗ ಆದೇಶ ಮಾಡ್ರಿ ಜೈಗಳು ಮಾಡಿಬಿಟ್ಟಾರೆ ಈಗ ಜೈಗಳು ಎಲ್ಲರಿಗೂ ನಮಸ್ಕಾರಗಳು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಈ ಒಂದು ಸಾಮಾನ್ಯ ಸಭೆಗೆ ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜೆ ಮಹಾಪೌರರಿಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪರವಾಗಿ ಮುಕ್ತ ಸ್ವಾಗತವನ್ನು ಕೋರಿ ಪೂಜೆ ಮಹಾಪೌರ ಅಪ್ಪಣೆ ಮೇರೆಗೆ ವಿಷಯ ಪಟ್ಟಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಪಟ್ಟಿಯಲ್ಲಿ 10 ಹೆಚ್ಚಿನ ವಿಷಯಗಳಿವೆ. ತೆಲಂಗಾಣ ಖ್ಯಾತ ನಿರ್ದೇಶಕ ನಿರ್ಮಾಪಕ ಹಾಗೂ ಮಾಜಿ ಕೇಂದ್ರ ಸಚಿವರಾದ ಶ್ರೀ ದಾಸರಿ ನಾರಾಯಣರವರು 35/2011 ನಿಧನದ ಸುದ್ದಿ ಕೇಳಿ ತೀವ್ರ ದುಃಖವಾಗುತ್ತದೆ. ಅವರಿಗೆ ದೇವರು ಚಿರಶಾಂತಿ ನೀಡಲೆಂದು ಸಭೆಯ ಸಮಸ್ತ ನಾಗರಿಕ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ದುಃಖ ಸೂಚಕ ಗೊತ್ತುವಳಿ 2 ರಾಜ್ಯೋತ್ಸವ ಪ್ರಸಿದ್ಧಿ ಅಸಹನ ಸುದ್ದಿ ಕೇಳಿ ದುಃಖವಾಗುತ್ತದೆ. ಅವರಿಗೆ 79 ವಯಸ್ಸಾಗಿತ್ತು. ಜಾನಪದ ವಿದ್ವಾಂಸರಾದ ಅವರು ಅನೇಕ ರಾಜ್ಯೋತ್ಸವ ಅಕಾಡೆಮಿ ಪ್ರಶಸ್ತಿಗಳನ್ನು ಭಾಜನರಾಗಿದ್ದರು. ದಿವಂಗತರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲೆಂದು ಸಭೆಯ ಸಮಸ್ತ ನಾಗರಿಕ ಪರವಾಗಿ ಪ್ರಾರ್ಥನೆ ಮಾಡಿ 2017 ನಿಧನ ಸುದ್ದಿ ಕೇಳಿ ಅತಿ ದುಃಖವಾಗುತ್ತದೆ. ಅವರಿಗೆ 77 ವರ್ಷವಾಗಿದ್ದು. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ಸಿನಿಂದ ಪಾರ್ವತಮ್ಮನವರ ಶ್ರಮವಿತ್ತು. ಇಂದಿನ ಶಕ್ತಿ ಬೆಳವಣಿಗೆಗೆ ಶಕ್ತಿ ಸಮಸ್ತ ನಾಗರಿಕ ಪರವಾಗಿ ಪ್ರಾರ್ಥನೆ ಮಾಡುತ್ತೇನೆ. ಸೂಚಕ ಗೊತ್ತುವಳಿ 4 ಪಂಜಾಬಿನ ಮಾಜಿ ಡಿಜಿಪಿ PSL ಗಿಲ್ ಅವರು 25 ಆನಂದ ನಿಮ್ ನೋಡಾತಿದ್ರಿ ಆಯ್ತು ಹುಷಾರ